ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಗತ್ಯವಿರುವ ಶಿಕ್ಷಕರ ಆಯ್ಕೆಯ ಪ್ರಕ್ರಿಯೆಯನ್ನ ಈಗಾಗಲೇ ಬಹುತೇಕ ಶಾಲೆಗಳು ಪ್ರಾರಂಭ ಮಾಡಿಕೊಂಡಿವೆ. ನೀವೇನಾದರೂ ಶಿಕ್ಷಕರ ಹುದ್ದೆಗೆ ಅಪ್ಲೈ ಮಾಡಿದ್ದಲ್ಲಿ, ನಿಮಗೇನಾದರೂ ಇಂಟರ್ವ್ಯೂ ಕರೆ ಬಂದಿದ್ದಲ್ಲಿ, ನೀವು ಮೌಖಿಕ ಸಂದರ್ಶನದ ಜೊತೆಗೆ ಡೆಮೋ ಕ್ಲಾಸ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಮೌಖಿಕ ಸಂದರ್ಶನಕ್ಕೆ ಒಂದು 20% ಮಾರ್ಕ್ಸ್ ಇದ್ರೆ, ನಿಮ್ಮ ಒಂದು ಡೆಮೋ ಕ್ಲಾಸ್ಗೆ 80% ಮಾರ್ಕ್ಸ್ ಇರುತ್ತೆ. ಹಾಗಾಗಿ ನೀವು ತುಂಬಾ ಎಫೆಕ್ಟಿವ್ ಆಗಿ ಡೆಮೋ ಕೊಟ್ಟಾಗ ಮಾತ್ರ ನಿಮ್ಮ ಒಂದು ಆಯ್ಕೆ ಖಚಿತವಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಎಫೆಕ್ಟಿವ್ ಆಗಿ ಒಂದು ಡೆಮೋ ಕ್ಲಾಸ್ ಅನ್ನ ಕೊಡ್ಬೋದು ಅನ್ನೋದನ್ನ ನೋಡೋಣ. ಹಾಗೇನೆ ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಹಾಗೇನೆ ಯಾವುದೇ ಒಂದು ಆತಂಕ ಭಯ ಇಲ್ಲದೆ ಡೆಮೋನ್ನ ಯಾವ ರೀತಿ ಕೊಡಬಹುದು ಅನ್ನೋದನ್ನ, ಅದಕ್ಕೊಂದು ಟೆಕ್ನಿಕ್ ಕೂಡ ಇದೆ. ಆ ಒಂದು ಟೆಕ್ನಿಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ. ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ. ಹಾಗಾಗಿ ಇಂತಹ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿರುವ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ನೀವೇನಾದ್ರೂ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡಿ ನಿಮ್ಮ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆಗಿ ನಿಮಗೆ ಸಂದರ್ಶನದ ಕರೆ ಬಂದಿದ್ರೆ, ಈಗಾಗಲೇ ನಾನು ಹೇಳ್ದಾಗೆ ಸಂದರ್ಶನದಲ್ಲಿ 2 ಭಾಗ ಇರುತ್ತೆ. ಒಂದು ಮೌಖಿಕ ಸಂದರ್ಶನ, ಇನ್ನೊಂದು ಡೆಮೋ ಕ್ಲಾಸ್. ಹಾಗಾಗಿ ಡೆಮೋ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ. ಸಾಧಾರಣವಾಗಿ ಡೆಮೋ ಕ್ಲಾಸ್ ಅಂದ್ರೆ ಎಲ್ಲರೂ ತಿಳಿದುಕೊಂಡಿರೋದು ಇಷ್ಟೇ. ನಾವು ಇಂಟರ್ವ್ಯೂಗೆ ಹೋಗ್ತೀವಿ, ಅಲ್ಲಿ ಫಸ್ಟ್ ಮೌಖಿಕ ಸಂದರ್ಶನ ಇರುತ್ತೆ, ಅಂದ್ರೆ ಓರಲ್ ಇಂಟರ್ವ್ಯೂ ಇರುತ್ತೆ. ಅದಾದ್ಮೇಲೆ ಡೆಮೋ ಕೊಡಿ ಅಂತ ನಮ್ಗೆ ಕೇಳ್ತಾರೆ. ನಾವು ಪ್ರಿಪೇರ್ ಆಗಿದೀವಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ಡೆಮೋ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾರೆ. ಪ್ರಿಪರೇಷನ್ ಆಗಿಲ್ಲ ಅಂದ್ರೆ ನಾವು ಕೇಳಿದಂತಹ ಒಂದು ಟೆಕ್ಸ್ಟ್ ಬುಕ್ ನ ಕೊಡ್ತಾರೆ. ಅಲ್ಲೇ ನಾವು ಒಂದು 10 ಮಿನಿಟ್ಸ್ ಪ್ರಿಪೇರ್ ಆಗ್ಬಿಟ್ಟು ಆಮೇಲೆ ಕ್ಲಾಸ್ ಹೋಗಿ ಒಂದು 5-6 ನಿಮಿಷ ಪಾಠ ಮಾಡಿ ಬರೋಂಥದ್ದು ಅಂತ. ಆಕ್ಚುಲ್ ಆಗಿ ಡೆಮೋ ಕ್ಲಾಸ್ ಅಂದ್ರೆ ಇದಲ್ಲ. ಡೆಮೋ ಕ್ಲಾಸ್ ಅಂದ್ರೆ ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಅಂತ ಹೇಳ್ತೀವಿ. ಏನು ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಅಂದ್ರೆ, ನೀವು 40 ನಿಮಿಷದ ಅವಧಿಯಲ್ಲಿ ಏನು ಪಾಠ ಮಾಡ್ತೀರಾ ಅದನ್ನ 10 ನಿಮಿಷದಲ್ಲಿ ನೀವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕಾಗತ್ತೆ. ಅಂದರೆ 40 ನಿಮಿಷದ ಅವಧಿಯಲ್ಲಿ ಬರುವಂತಹ ಎಲ್ಲಾ ಪಾಠದ ಹಂತಗಳನ್ನ, ಅಂದರೆ ಇಂಟ್ರಡಕ್ಷನ್, ಸ್ಟೇಟ್ಮೆಂಟ್ ಆಫ್ ಏಮ್, ಡೆವಲಪ್ಮೆಂಟ್ ಆಫ್ ದ ಲೆಸನ್, ಕನ್ಕ್ಲೂಷನ್, ರೀಕ್ಯಾಪ್ಚುಲೇಷನ್, ಹೋಮ್ ಅಸೈನ್ಮೆಂಟ್, ಇದಿಷ್ಟು ಹಂತಗಳು ಏನು ಪಾಠಗಳಲ್ಲಿ ಬರುತ್ತೆ, ಅಷ್ಟು ಹಂತಗಳನ್ನ ನೀವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕಾಗತ್ತೆ. ಅದು 10 ನಿಮಿಷದಲ್ಲಿ. ಇದನ್ನೇ ನಾವು ಡೆಮೋ ಕ್ಲಾಸ್ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು 10 ನಿಮಿಷದಲ್ಲಿ ಯಾವ ರೀತಿ ನಾವು ಒಂದು ಡೆಮಾನ್ಸ್ಟ್ರೇಷನ್ ಕ್ಲಾಸ್ ಅನ್ನ ರೆಡಿ ಮಾಡ್ಕೋಬಹುದು, ಯಾವ ರೀತಿ ಅದಕ್ಕೆ ತಯಾರಾಗಬಹುದು ಅಂತ ಈಗ ನೋಡೋಣ. ಈ ಡೆಮಾನ್ಸ್ಟ್ರೇಷನ್ ಕ್ಲಾಸ್ಗೆ ನೀವು ತಯಾರಿ ಮಾಡಬೇಕಾದ್ರೆ 3 ಹಂತಗಳಲ್ಲಿ ತಯಾರಿ ಮಾಡಬೇಕಾಗುತ್ತೆ. ಮೊದಲನೇದು ಪ್ಲಾನಿಂಗ್, ಎರಡನೇದು ಪ್ರಿಪರೇಷನ್, ಮೂರನೇದು ಎಕ್ಸಿಕ್ಯೂಷನ್. ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ 2 ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಒಂದು ಸ್ಪೆಷಲೈಸೇಷನ್ ಇದ್ರೆ 2 ಸಬ್ಜೆಕ್ಟ್ ಅಲ್ಲಿ ಡೆಮಾನ್ಸ್ಟ್ರೇಷನ್ ಕ್ಲಾಸ್ಗೆ ಪ್ರಿಪೇರ್ ಆಗೋದು ಉತ್ತಮ. ಹಾಗಾಗಿ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಒಂದು ಮೆಥಡ್ ಆಫ್ ಟೀಚಿಂಗ್ ಇದೆ ಅಥವಾ ಸ್ಪೆಷಲೈಸೇಷನ್ ಇದೆ, ಆ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಇಷ್ಟವಾದಂತಹ ಯಾವ್ದಾದ್ರೂ ಒಂದು ಟಾಪಿಕ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಹಾಗೇನೆ ಆ ಟಾಪಿಕ್ ಆಯ್ಕೆ ಮಾಡಿಕೊಂಡ ನಂತರ ಅದರಲ್ಲಿ ಬರುವಂತಹ ಒಂದು ಸಬ್ ಟಾಪಿಕ್ಸ್ ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಇದು ಮೊದಲನೇದಾಗಿ ನೀವು ಮಾಡಬೇಕಾಗಿರೋಂಥದ್ದು. ಇದರ ನಂತರ ನೀವೇನ್ ಮಾಡಬೇಕು, ಈ ಒಂದು 10 ಮಿನಿಟ್ಸ್ ಅಲ್ಲಿ ನೀವೇನ್ ಡೆಮಾನ್ಸ್ಟ್ರೇಷನ್ ಕೊಡ್ತೀರಾ ಅದನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ 2 ಮಿನಿಟ್ಸ್ ನೀವು ಇಂಟ್ರೊಡಕ್ಷನ್ ಮತ್ತು ಸ್ಟೇಟ್ಮೆಂಟ್ ಆಫ್ ಏಮ್ಗೆ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ 5 ಮಿನಿಟ್ಸ್ ಎಕ್ಸ್ಪ್ಲನೇಷನ್ ಅಥವಾ ಡೆವಲಪ್ಮೆಂಟ್ ಆಫ್ ಲೆಸನ್ಗೆ ಇಟ್ಕೋಬೇಕಾಗತ್ತೆ. ಅದಾದ ನಂತರ 2 ಮಿನಿಟ್ಸ್ ಕನ್ಕ್ಲೂಷನ್ ಮತ್ತೆ ರೀಕ್ಯಾಪ್ಚುಲೇಷನ್ ಸ್ಟೇಜ್ಗೆ ಇಟ್ಕೋಬೇಕಾಗತ್ತೆ. ಲಾಸ್ಟ್ 1 ಮಿನಿಟ್ ನೀವು ಹೋಮ್ ಅಸೈನ್ಮೆಂಟ್ಗೆ ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು 10 ಮಿನಿಟ್ಸ್ ಅನ್ನ ಪಾಠದ ವಿವಿಧ ಹಂತಗಳಿಗೆ ಅನುಗುಣವಾಗಿ ಡಿವೈಡ್ ಮಾಡಿಕೊಳ್ಳಿ. ನಂತರ ಈ ಒಂದು ಪಾಠದ ಡೆವಲಪ್ಮೆಂಟ್ ಸ್ಟೇಜ್ ಏನಿದೆ, ಇದಕ್ಕೆ ಅನುಗುಣವಾಗಿ ನೀವು 1 ಅಥವಾ 2 ಸಬ್ ಟಾಪಿಕ್ ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೀವು ಈ ಸಬ್ ಟಾಪಿಕ್ಸ್ ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ, ಮೊದಲನೇದಾಗಿ 5 ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋ ರೀತಿಯಲ್ಲಿ ಇರಬೇಕು. ಎರಡನೇದಾಗಿ ಈ ಸಬ್ ಟಾಪಿಕ್ ಅಲ್ಲಿ ನೀವು ಏನಾದ್ರೂ ಟೀಚಿಂಗ್ ಏಡ್ ಬಳಸಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಿ. ಹಾಗೇನೆ ಯಾವ್ದಾದ್ರು ಒಂದು ಆಕ್ಟಿವಿಟಿ, ಅಂದ್ರೆ ಸಣ್ಣದಾಗಿ 1 ಮಿನಿಟ್ ಆಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಆ ರೀತಿ ವಿತಿನ್ 1 ಮಿನಿಟ್ ಯಾವ್ದಾದ್ರು ಆಕ್ಟಿವಿಟಿ ಕಂಡಕ್ಟ್ ಮಾಡಬಹುದಾ ಅಥವಾ ಯಾವ್ದಾದ್ರು ಒಂದು ವರ್ಕ್ಶೀಟ್ ಬಳಸಬಹುದಾ, ಇದನ್ನ ನೀವು ಯೋಚನೆ ಮಾಡಿ. ಈ ರೀತಿಯಾಗಿ ಒಂದು ಸಬ್ ಟಾಪಿಕ್ಸ್ ನ ನೀವು ಸೆಲೆಕ್ಟ್ ಮಾಡಿ. ತುಂಬಾ ಸಬ್ ಟಾಪಿಕ್ಸ್ ನ ನೀವು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ 1 ಅಥವಾ 2 ಸಬ್ ಟಾಪಿಕ್ಸ್ ಅಷ್ಟನ್ನೇ ನೀವು ತೆಗೆದುಕೊಳ್ಬೇಕಾಗತ್ತೆ. ಇದಾದ ನಂತರ ಏನ್ ಮಾಡ್ಬೇಕು, ನೀವು ಆ ಸಬ್ ಟಾಪಿಕ್ಸ್ ನ ಚೆನ್ನಾಗಿ ಓದಿ ನೀವು ಅರ್ಥ ಮಾಡ್ಕೋಬೇಕು. ಆ ಒಂದು ಕಂಪ್ಲೀಟ್ ಲೆಸನ್ ಅನ್ನ ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು. ಟೀಚರ್ ಒಂದು ಟಾಪಿಕ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಿಮ್ಗೆ ಟಾಪಿಕ್ಸ್ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಆಗೋದೇ ಇಲ್ಲ. ನಮಗೆ ಚೆನ್ನಾಗಿ ಅರ್ಥ ಆದ್ರೆ ಮಾತ್ರ ನಾವು ಮಕ್ಕಳಿಗೆ ಚೆನ್ನಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಟಾಪಿಕ್ ನ ಚೆನ್ನಾಗಿ ಓದ್ಕೊಂಡು ನೀವು ಚೆನ್ನಾಗಿ ಮೊದಲು ಅರ್ಥ ಮಾಡ್ಕೊಳ್ಳಿ. ಇದಾದ ನಂತರ ಈ ಸಬ್ ಟಾಪಿಕ್ಸ್ ಇದೆಯಲ್ಲ, ಇದರ ಆಧಾರದ ಮೇಲೆ
10 ಮಿನಿಟ್ಸ್ ಡೆಮಾನ್ಸ್ಟ್ರೇಷನ್ ಲೆಸನ್ ಪ್ಲಾನ್ನ ಬರೀರಿ. ಈ 10 ಮಿನಿಟ್ಸ್ ಡೆಮಾನ್ಸ್ಟ್ರೇಷನ್ ಲೆಸನ್ ಪ್ಲಾನಲ್ಲಿ ಈ ಒಂದು ಸಬ್ ಟಾಪಿಕ್ಗೆ ನೀವು ಯಾವ ರೀತಿ ಇಂಟ್ರೊಡಕ್ಷನ್ ಕೊಡ್ಬೋದು, ಸ್ಟೇಟ್ಮೆಂಟ್ ಆಫ್ ಏನಾಗಿರುತ್ತೆ, ಹಾಗೆಯೇ ಡೆವಲಪ್ಮೆಂಟ್ ಆಫ್ ದ ಲೆಸನ್ ಅಲ್ಲಿ ಯಾವ ರೀತಿ ಎಕ್ಸಾಂಪಲ್ಸ್ನ ನೀವು ಕೊಡ್ಬೋದು, ಏನೆಲ್ಲ ಪ್ರಶ್ನೆಗಳನ್ನ ನೀವು ವಿದ್ಯಾರ್ಥಿಗಳಿಗೆ ಕೇಳ್ಬೋದು, ವಿದ್ಯಾರ್ಥಿಗಳು ಯಾವ ರೀತಿ ಪ್ರಶ್ನೆಗಳನ್ನ ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಕೇಳಬಹುದು, ಯಾವ ಒಂದು ಟೀಚಿಂಗ್ ಏಡ್ನ ನೀವು ಇದಕ್ಕೆ ಪ್ರಿಪೇರ್ ಮಾಡ್ಬೋದು, ಹಾಗೇನೆ ವರ್ಕ್ಶೀಟ್ ಏನಾದರೂ ಕೊಡ್ಬೋದಾ, ಆಕ್ಟಿವಿಟಿ ಕೊಡ್ಬೋದಾ, ಹೀಗೆ ಎಲ್ಲಾ ರೀತಿನಲ್ಲಿ ಆಲೋಚನೆ ಮಾಡಿ ಲೆಸನ್ ಪ್ಲಾನ್ ನ ಬರೀರಿ. ಹಾಗೇನೆ ಕನ್ಕ್ಲೂಷನ್ ಯಾವ ರೀತಿ ಕೊಡಬೇಕು, ರೀಕ್ಯಾಪ್ಚುಲೇಷನ್ ಯಾವ ರೀತಿ ಮಾಡಬೇಕು, ಹಾಗೇನೆ ಹೋಮ್ ಅಸೈನ್ಮೆಂಟ್ಗೆ ಯಾವ ಪ್ರಶ್ನೆಗಳನ್ನ ಕೊಡ್ಬೋದು. ಈ ರೀತಿಯಾಗಿ ಡೀಟೇಲ್ ಆಗಿ ನೀವು ಒಂದು 10 ಮಿನಿಟ್ಸ್ಗೆ ಲೆಸನ್ ಪ್ಲಾನ್ ಬರ್ತ್ಕೊಂಡ್ರೆ ನೀವು ತುಂಬಾ ಎಫೆಕ್ಟಿವ್ ಆಗಿ ಡೆಮೋ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಇದರಲ್ಲಿ ಇನ್ನೊಂದು ಮುಖ್ಯವಾದಂತಹ ಒಂದು ವಿಷಯ ಅಂದ್ರೆ ನೀವು ಕಪ್ಪು ಹಲಗೆಯ ಬಳಕೆಗೂ ಕೂಡ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ಬ್ಲ್ಯಾಕ್ ಬೋರ್ಡ್ ವರ್ಕ್ಗೂ ಕೂಡ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಟೀಚರ್ಸ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ, ಆದ್ರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಎಲ್ಲಿ ಏನ್ ಬರಿಬೇಕು ಅನ್ನೋದನ್ನ ಅವರು ಮರ್ತೋಗ್ತಾರೆ. ಅವ್ರಿಗೆ ಬರೋದಿಲ್ಲ ಅಂತಲ್ಲ, ಆದ್ರೆ ಗಾಬರಿನಲ್ಲಿ ಅವ್ರು ಏನ್ ಮಾಡ್ತಾರೆ, ಬ್ಲ್ಯಾಕ್ ಬೋರ್ಡ್ ವರ್ಕ್ ಅನ್ನೇ ಮರ್ತೋಗ್ಬಿಡ್ತಾರೆ, ಅಥವಾ ಬ್ಲ್ಯಾಕ್ ಬೋರ್ಡ್ ವರ್ಕ್ ನ ಅವರು ಎಫೆಕ್ಟಿವ್ ಆಗಿ ಮಾಡೋದಿಲ್ಲ. ಇದು ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗುತ್ತೆ ನಿಮ್ಮ ಒಂದು ಡೆಮಾನ್ಸ್ಟ್ರೇಷನ್ ಲೆಸನ್ ಅಲ್ಲಿ. ಹಾಗಾಗಿ ಇಂಟ್ರೊಡಕ್ಷನ್ ಹಂತದಲ್ಲಿ, ಉದ್ದೇಶ ನಿರೂಪಣೆಯ ಹಂತದಲ್ಲಿ, ಡೆವಲಪ್ಮೆಂಟ್ ಹಂತದಲ್ಲಿ, ಹಾಗೇನೆ ಕನ್ಕ್ಲೂಷನ್ ಅಥವಾ ರೀಕ್ಯಾಪ್ಚುಲೇಷನ್ ಸ್ಟೇಜ್ ಅಲ್ಲಿ, ಹಾಗೇನೆ ಹೋಮ್ ಅಸೈನ್ಮೆಂಟ್ ಸ್ಟೇಜ್ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ವರ್ಕ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅದನ್ನು ಕೂಡ ನಿಮ್ಮ ಒಂದು ಲೆಸನ್ ಪ್ಲಾನ್ ಅಲ್ಲಿ ಒಂದು ಕಾಲಮ್ ಹಾಕಿ ನೀವು ಬರ್ತ್ಕೊಂಡ್ಬಿಟ್ರೆ ಅದು ನಿಮ್ಗೆ ತುಂಬಾನೇ ಸಹಾಯಕಾರಿಯಾಗುತ್ತೆ. ಇದಿಷ್ಟು ಪ್ಲಾನಿಂಗ್ ಸ್ಟೇಜ್ ಆಯ್ತು. ನೆಕ್ಸ್ಟ್ ಸ್ಟೇಜು ಪ್ರಿಪ್ರೇಷನ್ ಅಲ್ಲಿ ನೀವೇನ್ ಮಾಡ್ಕೊಳ್ಬೇಕಾಗತ್ತೆ, ನೀವು ಏನು ಲೆಸನ್ ಪ್ಲಾನ್ ಬರ್ದಿದ್ದೀರಾ ಅದರ ಆಧಾರದ ಮೇಲೆ ಟೀಚಿಂಗ್ ಏಡ್ಸ್ನಾಗ್ಲಿ, ವರ್ಕ್ ಶೀಟ್ಸ್ನಾಗ್ಲಿ ಅಥವಾ ಒಂದು ಆಕ್ಟಿವಿಟೀಸ್ ಆಗ್ಲಿ ಎಲ್ಲವನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ, ಎಲ್ಲವನ್ನ ನೀವು ತಯಾರು ಮಾಡಿಕೊಂಡ ನಂತರ ನೀವು ಲೆಸನ್ ರಿಹರ್ಸಲ್ ಮಾಡಿ. ಕೆಲವರು ಹೇಳ್ಬೋದು ನಮ್ಗೆ ತುಂಬಾ ವರ್ಷಗಳ ಅನುಭವ ಇದೆ, ನಮ್ಗೇನ್ ಪ್ರಾಕ್ಟೀಸ್ ಅಗತ್ಯತೆ ಇಲ್ಲ ಅಂತ. ಆದ್ರೆ ಅಟ್ಲೀಸ್ಟ್ ಒಂದ್ಸರಿನಾದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮ. ಅಂದ್ರೆ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಒಂದು ಗೋಡೆಯ ಮುಂದೆ ನಿಂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ ಒಂದು ಪಾಠದ ರಿಹರ್ಸಲ್ ಎಲ್ಲ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ನ ನೀವು ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಈ ಇಂಪಾರ್ಟೆಂಟ್ ಟೆಕ್ನಿಕ್ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ನೀವು ಎಷ್ಟೇ ಪ್ಲಾನ್ ಮಾಡ್ಕೊಂಡಿದ್ರು ನಾಳೆ ಶಾಲೆನಲ್ಲಿ ಹೋಗಿ ನೀವು ಅದನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಗಾಬರಿಯಿಂದ ಅಥವಾ ಭಯದಿಂದ ಎಲ್ಲಾ ಹಂತಗಳನ್ನ ನೀವು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ, ಎಫೆಕ್ಟಿವ್ ಆಗಿ ಡೆಮೋ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಟೆಕ್ನಿಕ್ ಯಾವುದು ಅಂತ ತಿಳ್ಕೊಳ್ಳೋಣ. ಆ ಟೆಕ್ನಿಕ್ ನಾವು ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಈ ವಿಜುವಲೈಸೇಷನ್ ಯಾವ ರೀತಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ರಿಹರ್ಸಲ್ ಎಲ್ಲ ಆದ್ಮೇಲೆ ಒಂದು 5 ನಿಮಿಷ ಒಂದ್ ಕಡೆ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಕಣ್ಮುಚ್ಕೊಂಡು ನೀವು ಶಾಲೆಗೆ ಎಂಟರ್ ಆಗಿದ ತಕ್ಷಣ ಅಲ್ಲಿಂದ ಹಿಡಿದು ನೀವು ಡೆಮಾನ್ಸ್ಟ್ರೇಷನ್ ಮುಗಿಸಿ ಹೊರಗಡೆ ಬರೋವರೆಗೂ ಕೂಡ ನೀವು ಈ ಒಂದು ವಿಜುವಲೈಸೇಷನ್ ಮಾಡ್ಬೇಕಾಗತ್ತೆ. ನಿಮ್ಮ ಕಣ್ಮುಂದೆ ಎಲ್ಲ ಚಿತ್ರಣ ಬರಬೇಕು. ನೀವು ಶಾಲೆಗೆ ನಾಳೆ ಹೋಗ್ತಾ ಇದ್ದೀರಾ, ಅಲ್ಲಿ ಇಂಟರ್ವ್ಯೂಯರ್ಸ್ ಇರ್ತಾರೆ, ಅವ್ರನ್ನ ನೀವು ಮೀಟ್ ಮಾಡ್ತಾ ಇದ್ದೀರಾ, ನಿಮ್ದು ಓರಲ್ ಇಂಟರ್ವ್ಯೂ ಆಯ್ತು, ನೆಕ್ಸ್ಟ್ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಕರ್ಕೊಂಡು ಹೋಗ್ತಾರೆ, ನೀವು ತರಗತಿನ ಪ್ರವೇಶ ಮಾಡ್ತಾ ಇದ್ದೀರಾ, ತರಗತಿ ಪ್ರವೇಶ ಮಾಡಿದ ತಕ್ಷಣ ವಿದ್ಯಾರ್ಥಿಗಳು ನಿಮ್ಗೆ ವಿಶ್ ಮಾಡ್ತಾರೆ, ನೀವು ಕೂಡ ಅವ್ರಿಗೆ ವಿಶ್ ಮಾಡ್ತೀರಾ. ಆಮೇಲೆ ಬೋರ್ಡ್ ಎಲ್ಲ ಕ್ಲೀನ್ ಆಗಿ ಎರೇಸ್ ಮಾಡ್ತೀರಾ, ಬೋರ್ಡ್ ಮೇಲೆ ಸಬ್ಜೆಕ್ಟ್ ಅಂತ ಬರೀತೀರಾ. ಹೀಗೆ ಪ್ರತಿಯೊಂದು ಅಂಶವೂ ಕೂಡ ನಿಮ್ಮ ಕಣ್ಮುಂದೆ ಚಿತ್ರಣ ಬರಬೇಕು. ಹೀಗೆ ತರಗತಿಯಲ್ಲಿ ನೀವು ಏನು ಪಾಠ ಮಾಡ್ತಿರಲ್ಲ ಆ ಪ್ರತಿಯೊಂದು ಕ್ಷಣ ಕೂಡ ನಿಮ್ಮ ಕಣ್ಮುಂದೆ ಒಂದು ಚಿತ್ರದ ರೂಪದಲ್ಲಿ, ಒಂದು ಮೂವಿ ಕ್ಲಿಪ್ಸ್ ರೀತಿಯಲ್ಲಿ ನಿಮ್ಮ ಕಣ್ಮುಂದೆ ಬರ್ತಾ ಇರಬೇಕು. ಈ ರೀತಿಯಾಗಿ ವಿಜುವಲೈಸೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬ್ರೈನ್ ಅಲ್ಲಿ ಈಗಾಗಲೇ ನಾಳೆ ಮಾಡುವಂತಹ ಒಂದು ಟಾಸ್ಕ್ ಏನಿದೆ, ಡೆಮೋ ಕ್ಲಾಸ್ ಏನಿದೆ, ಈಗಾಗಲೇ ಅದು ಎಕ್ಸಿಕ್ಯೂಷನ್ ಆಗ್ಬಿಟ್ಟಿದೆ. ಹಾಗಾಗಿ ನಾಳೆ ನೀವಲ್ಲಿ ತರಗತಿನಲ್ಲಿ ಮಾಡೋದು ಓನ್ಲಿ ರಿಪಿಟೇಷನ್ ಆಗುತ್ತೆ, ಅಲ್ಲಿ ನೀವು ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ಈಗಾಗಲೇ ಬ್ರೈನ್ ಅಲ್ಲಿ ನೀವು ಎಕ್ಸಿಕ್ಯೂಷನ್ ಮಾಡಿದೀರಾ, ನಾಳೆ ತರಗತಿನಲ್ಲಿ ಇನ್ನೊಮ್ಮೆ ಅದನ್ನ ರಿಪೀಟ್ ಮಾಡ್ತೀರಾ ಅಷ್ಟೇ. ಈ ರೀತಿಯಾಗಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. 1-2 ಸರಿ 3 ಸರಿ ನೀವು ಒಂದು ವಿಜುವಲೈಸೇಷನ್ ಮಾಡ್ಕೊಂಡಾಗ ಏನಾಗುತ್ತೆ, ನೀವು ನಾಳೆ ತರಗತಿಗೆ ಹೋದಾಗ ನಿರಾತಂಕವಾಗಿ, ಯಾವುದೇ ಒಂದು ಭಯ ಇಲ್ಲದೆ, ಆತಂಕ ಇಲ್ಲದೆ ತುಂಬಾ ಚೆನ್ನಾಗಿ ಡೆಮೋ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಟೀಚರ್ಸ್ ಯಾವ ರೀತಿ ತರಗತಿನಲ್ಲಿ ನಿಂತ್ಕೊಂಡು ಪಾಠ ಮಾಡಬೇಕು, ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಡಬೇಕು, ಇದರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಕೂಡ ನಾನು ಈಗಾಗಲೇ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ನೀವು ಆ ಎಲ್ಲ ವಿಡಿಯೋಗಳನ್ನ ಕೂಡ ನೋಡಬಹುದು. ಆ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಹಲವಾರು ಟಿಪ್ಸ್ ಸಿಗುತ್ತೆ ನಿಮ್ಮ ಒಂದು ತರಗತಿಗೆ. ನಿಮಗೆ ಈ ವಿಡಿಯೋದಿಂದ ಏನಾದ್ರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ದಯವಿಟ್ಟು ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.